ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮದಲ್ಲಿ ಇಂದು ದೇವಪುರದ ಶ್ರೀ ಪವಾಡ ಪುರುಷರಾದ ಪರಮ ಪೂಜ್ಯರಾದ ಶ್ರೀ ಅಂಬರಯ್ಯ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ 11 ದಿನಗಳವರೆಗೆ ಪ್ರವಚನಗಳನ್ನು ಹಮ್ಮಿಕೊಳ್ಳಲಾಯಿತು. ಪರಮ ಪೂಜ್ಯ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಶ್ರೀ ಪಾಚನಕಟ್ಟಿ ದರ್ಗಾ ಉದ್ಘಾಟನಾ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ರವಿ ಮುತ್ಯ ಕಲ್ಕೆರಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುರಪುರ ತಾಲೂಕು ಹಾಗೂ ಬೇರೆ ಬೇರೆ ಜಿಲ್ಲೆಯ ಮಠಾಧೀಶರು ಆಗಮಿಸಿ ಪ್ರತಿದಿನವೂ ಪ್ರವಚನವನ್ನ ಹೇಳುತ್ತಾರೆ. ಪರಮ ಪೂಜ್ಯರ ಪ್ರವಚನವನ್ನ ಕೇಳುವ ದೇವಪುರ ಸಮಸ್ತ ಗ್ರಾಮಸ್ಥರು ಆಗಮಿಸುತ್ತಾರೆ. ಬರುವ 3ನೇ ತಾರೀಕರಂದು ಶ್ರೀ ರವಿ ಮುತ್ಯ ಕಲ್ಕೆರಿ ಅವರ ನೇತೃತ್ವದಲ್ಲಿ 25 ಜೋಡಿಗಳ ಸಾಮೂಹಿಕ ವಿವಾಹ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 3ನೇ ತಾರೀಕಿನಂದು ನಡೆಯಲಿರುವ ಶ್ರೀ ಸಾಮೂಹಿಕ ವಿವಾಹದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಮಠಾಧೀಶರು, ಪರಮಗುರುಗಳು, ರಾಜಕಾರಣಿಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಯಾವುದೇ ಕುಂದುಕೊರತೆಗಳನ್ನು ಆಗದಂತೆ ನೋಡಿಕೊಂಡು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗಲು ಗ್ರಾಮದ ಯುವಕರ ತಂಡಗಳನ್ನು ರಚಿಸಿ ಒಂದೊಂದು ತಂಡಕ್ಕೆ ಒಂದೊಂದು ಕೆಲಸವನ್ನ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಚ್ಚರಿಕೆ ನೀಡಿದ್ದೇವೆ ಎಂದು ತಿಳಿಸಿದರು. ಸಾಮೂಹಿಕ ವಿವಾಹದಲ್ಲಿ ವಧುವರರಿಗೆ ನಮ್ಮ ಕಡೆಯಿಂದ ಮದುವೆಗೆ ಬೇಕಾಗುವ ಸಾಮಗ್ರಿಗಳು ನೀಡಲಾಗುವುದೆಂದು ತಿಳಿಸಿದರು. ಶ್ರೀ ಅಂಬರಯ್ಯ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಾಮೂಹಿಕ ವಿವಾಹ ಹಾಗೂ 9 ದಿನಗಳವರೆಗೆ ನಡೆಯುವ ಪ್ರವಚನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು. ಬರುವ ಭಕ್ತಾದಿಗಳಿಗೆ ದಿನನಿತ್ಯ ಒಂದೊಂದು ಬಗೆಯ ಪ್ರಸಾದದ ವ್ಯವಸ್ಥೆ ಹಾಗೂ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಅವಸರ ಮಾಡದೆ ಶಾಂತ ರೀತಿಯಲ್ಲಿ ಆಗಮಿಸಿ ಪ್ರವಚನವನ್ನ ಆಲಿಸಿ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕೆಂದು ರವಿ ಮುತ್ಯ ಕಲ್ಕೆರಿಯವರು ತಿಳಿಸಿದರು. ದೇವಪುರ ಗ್ರಾಮದ ಸರ್ವಧರ್ಮದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಅಂಬರಣ್ಣ ಮಲ್ಲಣ್ಣ ಮುತ್ಯ ಹಾಗೂ ಪಾಚನಕಟ್ಟಿ ದರ್ಗಾ ಸರ್ವ ಜಾತಿಯು ಸಮತೋಲನವಾಗಿ ಅಂಗವಾಗಿ ಮಾಡಿಕೊಂಡು ಹೊಂಟಿದೆ. ದೇವಪುರದಲ್ಲಿ ಯಾವ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಈ ಮೊದಲನೇ ಬಾರಿಗೆ ಸಾಮೂಹಿಕವನ್ನು ಇಟ್ಕೊಂಡಿದ್ದಾರೆ ನಮ್ಮ ಮಲ್ಲಣ್ಣ ಮುತ್ಯ ಮತ್ತು ಅಂಬರಣ್ಣ ಮುತ್ಯದವರು ಅಂಗವಾಗಿ ಭಾಳ ಒಳ್ಳೆಯದು. ಊರಿಗೆ ದೇವಪುರದಲ್ಲಿ ಫಸ್ಟ್ ಆಗುತ್ತೆ ಅನ್ನೋದು ಭಾಳ ಒಳ್ಳೆಯದಾಗಿದೆ. ನಮಗೆ ಮುಖಂಡತ್ವದಲ್ಲಿ ಮಾಡ್ತಿದ್ದಾರೆ ಅಂದರೆ ನಮ್ಗೆ ಭಾಳ ಖುಷಿ ಅನಿಸಿದೆ. ಆಮೇಲೆ ಊರಿನ ಎಲ್ಲ ಮುಖಂಡರು ಒಂದೊಂದು ಜವಾಬ್ದಾರಿ ಒಪ್ಪಿಸ್ಕೊಂಡಾರೆ, ಎಲ್ಲ ಸಹಕಾರನೂ ಕೊಟ್ಟಿದ್ದಾರೆ ಅವ್ರಿಗೆ. ಅಂದ್ರೆ ಯಾವ ರೀತಿ ವ್ಯವಸ್ಥೆನೂ ಹಮ್ಮಿಕೊಂಡಿದೆ ಸರ್ ನೀವೇನೆ? ಈಗ ಎಲ್ಲ ಜವಾಬ್ದಾರಿನೂ ಊರಿನ ಗಣ್ಯರನ್ನು ಮುಟ್ಕೊಂಡಿದ್ದಾರೆ. ಕೆಲವೊಂದು ಗಾಡಿಗಳು ಪಾರ್ಕಿಂಗ್ ಇಟ್ಕೊಂಡಿದ್ದಾರೆ, ಈ ಕಡೆ ಸಪ್ರೇಟ್ ಜಾಗ ಮಾಡ್ಕೊಂಡಿದ್ದಾರೆ. ನೀರಿನ ವ್ಯವಸ್ಥೆ ಇದೆ. ಸರ್ವ ಜನಾಂಗಗಳು ಬಂದು ಹೋಗೋರಿಗೆ ದಾರಿ ವ್ಯವಸ್ಥೆ ಮಾಡಿದ್ದಾರೆ. ಸುತ್ತಮುತ್ತ ಹಳ್ಳಿ ಜನಸಂಖ್ಯೆ ಭಾಳ ಕಡಿತಿದ್ದಾರೆ. ಒಂದು 25 ಸಾಮೂಹಿಕಗಳಿದ್ದಾವೆ. ಇದಂತೂ ನಡೆಸ್ಕೊಂಡು ಹೋಗೋದು ಭಾಳ ಹೆಮ್ಮೆಯಾಗಿದೆ ಜನರು. ಅಂದರೆ ಇಲ್ಲಿಂದ ಫಸ್ಟ್ ಫೌಂಡೇಶನ್ ಶುರುವಾಗಿ ಸುತ್ತಮುತ್ತಲ ಬಡವರಿಗೆಲ್ಲ ಭಾಳ ಸಹಾಯವಾಗ್ತದೆ ಸಾಮೂಹಿಕ ಮಾಡಿಕೊಡ್ತಿದ್ದಕ್ಕೆ. ಈಗ ಜನರಿಗೆ ಬರೋರಿಗೆ ಏನು ಮುಂದೆ ಗೊತ್ತಿ ನಾವು ಏನು ಯಾವ ಥರ ಏನು ಅಂದರೆ ಅವ್ರಿಗೆ ಏನಾಗ್ಲಂತ ನೋಡ್ಕೊತಾರೆ. ಊಟದಾಗಲಿ, ನೀರಿನಲ್ಲಿ ಏನಾಗಲಿ, ಜನ ಬರ್ಕೊಡೋದು ವ್ಯವಸ್ಥೆ ಆಗಲಿ, ಲೈಟಿಂಗ್ ಆಗಲಿ, ಸ್ಟೇಜಿನ ಕಾರ್ಯಕ್ರಮ ಆಗಲಿ, ವ್ಯವಸ್ಥೆಗೆ ಅನುಗುಣವಾಗಿ ಅದೆಲ್ಲ ಸೌಲಭ್ಯಗಳು ಏನಿರ್ಬೋದು ಮದುವೆಗೆ ಎಲ್ಲ ಸೌಲಭ್ಯಗಳು ಸಹಿತ ಊರಿನ ಗ್ರಾಮಸ್ಥರು ಮತ್ತು ಯುವಕರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಅದನ್ನು ಕಾರ್ಯಕ್ರಮನ ಸರಿಯಾಗಿ ಅವ್ರದ್ದೇ ಆದಂಥ ಜವಾಬ್ದಾರಿಗಳನ್ನು ವಹಿಸಿಕೊಂಡಿಂದ ಈ ಒಂದು ಕಾರ್ಯಕ್ರಮನ ಮಾಡ್ಲಾಕತ್ತಾರೆ. ಇದು ಗ್ರಾಮಸ್ಥರು ಸಹಿತ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತು ಅವ್ರದ್ದೇ ಆದಂಥ ಕೊಡುಗೆಯ ರೂಪದಲ್ಲಿ ಸಹಿತ ಅವರು ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿ ಅವರು ಮಾಡ್ಲಕತ್ತಾರ, ಸಹಕಾರ ಕೊಡ್ಲಕತ್ತಾರ. ಯಾವುದೇ ರೀತಿಯಿಂದ ಒಂದು ಮದುವೆಗೆ ಬರುವಂಥ ಭಕ್ತರು ಮತ್ತು ಮದುಮಕ್ಕಳಿಗೆ ಅವರು ಮನೆ ಕಡೆಯಿಂದ ಬರುವಂಥವ್ರಿಗೆ ಯಾವುದೇ ರೀತಿಯಿಂದನೂ ಕೊರತೆಗಳು ಇರಲಾರ್ದಂಗೆ ಮಾಡುವಂಥ ವ್ಯವಸ್ಥೆ ಸಹಿತ ಅಚ್ಚುಕಟ್ಟಾಗಿ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿಸಿ ಮಾಡ್ಲಕತ್ತಾರೆ. ಊಟದ ವ್ಯವಸ್ಥೆ ಏನೇನಾದ್ರೆ ಹೇಳಿ? ಊಟದ ವ್ಯವಸ್ಥೆ ಬೋಂದೆ, ಪಲ್ಯ, ಅನ್ನ, ಸಾರು ಎಲ್ಲ ಎಷ್ಟು ಜನ ಬಂದರೂ ಸಹಿತ ಇದನ್ನು ಊಟದ ವ್ಯವಸ್ಥೆ ಇರುತ್ತೆ. ನಿಮ್ಮ ಹೆಸರು ಏನಾದ್ರು ಸಿಕ್ಕೋಡ ಅಂದ್ರೆ ಮನುಷ್ವರಾಯ ನಮಃ. ಏನಂತಂದರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮದಲ್ಲಿ ಇವತ್ತು ಶ್ರೀ ಪವಾಡ ಪುರುಷರಾದ ಶ್ರೀ ಪೂಜ್ಯ
ಅಂಬರಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಏನು ಜಾತ್ರಾ ಮಹೋತ್ಸವ ಏನು ಸರ್ವಧರ್ಮದ ವತಿಯಿಂದ ಏನು ಕಾರ್ಯಕ್ರಮವನ್ನು ಕೆಲವೊಂದು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವಿವರಗಳು ಏನಂತಂದರೆ, ರವಿ ಮುತ್ಯ ಅವರು ನೇತೃತ್ವದಲ್ಲಿ ಹರಗುರು ಚರಮೂರ್ತಿಗಳೊಂದಿಗೆ ಮತ್ತು ಅಲಾವಿ ಪರಂಪರೆಯ ಕುದುರೆಕಾರರ ನೇತೃತ್ವದೊಂದಿಗೆ ದಿನಾಂಕ 21/2/2025 ಮತ್ತು ಶನಿವಾರ 1/3/2025 ಅಂದರೆ ಟೋಟಲ್ 9 ದಿನಗಳವರೆಗೆ ಸಂತ ಶಿಶುನಾಳ ಶರೀಫರ ಪುರಾಣ ಇದ್ದು ಇವಾಗ ಇಲ್ಲಿಗೆ 5ನೇ ದಿನದ ಕಾರ್ಯಕ್ರಮ ನಡೀತಾ ಇದೆ. ಮತ್ತು 1ನೇ ತಾರೀಕಿಗೆ ಇದು ಪುರಾಣ ಮಂಗಲೋತ್ಸವ ಕಾರ್ಯಕ್ರಮ ಇರುತ್ತದೆ. ನಂತರ 2ನೇ ತಾರೀಕಿಗೆ ಭಜನೆ ಕಾರ್ಯಕ್ರಮ ಇರುತ್ತದೆ ಮತ್ತು 3 ತಾರೀಕಿಗೆ ಬೆಳಗ್ಗೆ 8 ಗಂಟೆಯಿಂದ ಬಾಜಾ ಭಜಂತ್ರಿಯೊಂದಿಗೆ ಶರಣರ ಕೋಟ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅಲಾವಿ ಪರಂಪರೆಯ ಕುದುರೆಕಾರರ ನೇತೃತ್ವದಲ್ಲಿ ಹಲವು ಹರಗುರು ಚರಮೂರ್ತಿಗಳ ಭಾಗವಹಿಸುತ್ತಾರೆ. ಇದರಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಸುತ್ತಮುತ್ತಲಿನ ಶರಣರು ಮತ್ತು ಸ್ವಾಮೀಜಿಗಳು ಎಲ್ಲರೂ ಭಾಗವಹಿಸುತ್ತಾರೆ. 25 ಸಾಮೂಹಿಕ ಲಗ್ನಗಳು ಏರ್ಪಡಿಸಿರುತ್ತದೆ. ದಿನಾಂಕ 3 ಈ ದಿನಾಂಕದಂದು ಸರ್ವ ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಮತ್ತು ಅವತ್ತು ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಸಹಿತ ಇರುತ್ತದೆ. ಇದರಲ್ಲಿ ಇಷ್ಟು ನಿಮ್ಮ ಹೆಸರು ಹೇಳ್ರಿ ಮತ್ತೆ. ನಾಗರಾಜ್ ಮುತ್ಯ ಅಂತೇಳಿ ಇಲ್ಲಿ ದೇವಪುರ ದೇವಪುರ.